Hi, good morning everyone. Today I am going to discuss about cash flow statement. Second QC, chapter 6. Today I am going to discuss about cash flow statement. In this sentence, three words: cash flow and statement. ಈ ವಾಕ್ಯದಲ್ಲಿ three ಪದಗಳಿವೆ. ಒಂದು cash ಇದೆ, flow ಇದೆ, statement. Cash ಅಂದ್ರೆ ನೀವು ತಿಳ್ಕೊಂಡಿದ್ದೀರಾ ಫಸ್ಟ್ ಪಿಯುಸಿ ಅಲ್ಲ. ಮತ್ತೆ flow ಮೀನ್ಸ್ ಅದಕ್ಕೆ ಮೂವಿಂಗ್ ಆಫ್ ಕ್ಯಾಶ್. ಸ್ಟೇಟ್ಮೆಂಟ್ ಅಂದ್ರೆ ಒಂದು ಹೇಳಿಕೆ. ಒಂದು ನಗದು ಹರಿವಿಕೆಯ ಹೇಳಿಕೆ ಆಗಿದೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ನಗದು ಹರಿವಿಕೆಯ ಹೇಳಿಕೆ ಆಗಿದೆ. ಇಂಟ್ರೊಡಕ್ಷನ್ ಅಬೌಟ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. Cash flow statement is a third important of the financial statement. Cash flow statement is a third important of the financial statement. First, trading and profit and loss account. Second one, balance sheet. Third one, cash flow statement. It is the third important of the financial statement. First one, trading and profit and loss account. Second one, balance sheet. Third one, cash flow statement. Cash flow statement issued by a ICAI. Issued by a ICAI. ICAI. Institute of Chartered Accountants of India. Institute of Chartered Accountants of India. Institute of Chartered Accountant of India, issued by ICAI, Institute of Chartered Accountant of India. So, इसका cash flow statement is coming under the AS3. Before previous class, already discussed about accounting standards. Accounting standard means rules and guidance adopted for the business transaction. ಅಂದ್ರೆ ಒಂದು ಬಿಸಿನೆಸ್ ಟ್ರಾನ್ಸಾಕ್ಷನ್ ಗೆ ರೂಲ್ಸ್ ಮತ್ತೆ ಗೈಡೆನ್ಸ್ ನ ಅಡಾಪ್ಟ್ ಮಾಡತಕ್ಕಂತ ಅಂತ ಕರಿತೀವಿ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಸೊ ಯಾವ ಅಂಡರ್ ಬರುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಲ್ಲಿ ಬರ್ತಕ್ಕಂಥದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದನ್ನ ಇಶ್ಯೂ ಮಾಡತಕ್ಕಂಥದ್ದು ಯಾವುದು ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಕೇಳಿದ್ರೆ 1 ಮಾರ್ಕ್ಸ್ ಗೆ ಮಾರ್ಚ್ 2019 ನಲ್ಲಿ 1 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂಥ ಕ್ವೆಶ್ಚನ್ಸ್. ಎಕ್ಸ್ಪ್ಲೇನ್ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದು ಇಶ್ಯೂ ಮಾಡತಕ್ಕಂಥ ICAI ಆಗಿರುತ್ತೆ. ಕಮಿಂಗ್ ಅಂಡರ್ AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅದ್ರ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಆಲ್ ಮ್ಯಾಂಡೇಟರಿ ಲಿಸ್ಟೆಡ್ ಕಂಪನಿಗಳು ಪ್ರಿಪೇರ್ ಅಂಡ್ ಪ್ರೆಸೆಂಟೇಷನ್ ಆಫ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಆಲ್ ಮ್ಯಾಂಡೇಟರಿ ಲಿಸ್ಟೆಡ್ ಕಂಪನಿಗಳು ಪ್ರಿಪೇರ್ ಅಂಡ್ ಪ್ರೆಸೆಂಟೇಷನ್ ಆಫ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಅಂದ್ರೆ ಪರವಾನಗಿ ಪಡೆದಿರ್ತಕ್ಕಂಥ ಮತ್ತೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಂಪನಿಗಳು ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಕಂಪಲ್ಸರಿ ಆಗಿ ಪ್ರಿಪೇರ್ ಮಾಡಿ ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ನಾವು ಯಾವ ರೀತಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವೋ ಅದೇ ತರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೂಡ ಪ್ರಿಪೇರ್ ಮಾಡಿ ಕೊಡಬೇಕಾಗುತ್ತೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? So, in this sentence, 3 words: cash, flow, and statement. ಈ ವಾಕ್ಯದಲ್ಲಿ 3 ಪದಗಳಿದೆ. ಒಂದು cash, flow ಮತ್ತು statement. Cash means ನಗದು, flow means ಹರಿಯುವುದು, ಅಂದ್ರೆ ಮೂವಿಂಗ್ ಆಫ್ cash, statement ಅಂದ್ರೆ ಒಂದು ಹೇಳಿಕೆ. ನಗದು ಹರಿವಿಕೆಯ ಒಂದು ಹೇಳಿಕೆ ಆಗಿದೆ ಈ cash flow statement ಆಗಿದೆ. ಈ flow means inflows and 2 ಟೈಪ್ಸ್ ಬರ್ತವೆ. ಒಂದು inflows ಮತ್ತೆ outflows. Outflows. ಈ flows ಅಲ್ಲಿ 2 ಬರ್ತವೆ. ಒಂದು inflows ಮತ್ತೆ outflows. Inflows means, for example ನೋಡಿ, ಸೇಲ್ ಆಫ್ ಗುಡ್ಸ್, ಸರಕುಗಳ ಮಾರಾಟ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಕ್ಯಾಶ್ ಬರುತ್ತೆ. ಕ್ಯಾಶ್ ಬರ್ತಾ ಇದೆಯಲ್ವಾ? ಇನ್ಕಮಿಂಗ್ ಆಗ್ತಾ ಇದೆಯಲ್ಲ? ಸೊ ಇನ್ಫ್ಲೋ. ಔಟ್ಫ್ಲೋ ಅಂದ್ರೆ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಗುಡ್ಸ್, ಸರಕುಗಳನ್ನ ಖರೀದಿ ಮಾಡಿದಾಗ ನಮ್ಮಿಂದ ಏನಾಗುತ್ತೆ? ಕ್ಯಾಶ್ ಆಗುತ್ತೆ. ಕ್ಯಾಶ್ ಔಟ್ಫ್ಲೋ. ಇನ್ಫ್ಲೋ ಮತ್ತೆ ಔಟ್ಫ್ಲೋ. ಫ್ಲೋ ಅಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಇನ್ಫ್ಲೋ ಮತ್ತೆ ಔಟ್ಫ್ಲೋ. ಅದೇ ಹೇಳ್ತಾ ಇದೆ. Meaning of the cash flow statement: cash flow statement is a statement. Cash flow statement is a statement which show the inflows and outflows of cash.
cash flow statement is a statement which show the inflows and outflows of cash and cash equivalents from various activities of a company during a particular period. Cash flow statement. Cash flow statement is a cash flow statement is a statement which show the inflows and outflows of cash and cash equivalents. Cash flow statement is a statement which show the inflows and outflows of cash and cash equivalents. Cash equivalent means cash ಗೆ ಸಮನಾಗಿರತಕ್ಕಂಥದ್ದು. Cash ಗೆ ಸಮನಾಗಿರತಕ್ಕಂಥದ್ದು ಯಾವುದು ಅಂದ್ರೆ cash in hand, cash at bank, bank balance, cash balance ಇವೆಲ್ಲ ಕೂಡ cash ಗೆ ಸಮನಾಗಿರತಕ್ಕಂಥ ಆಗಿರ್ತವೆ. Cash equivalent cash ಗೆ ಸಮನಾಗಿರತಕ್ಕಂಥದ್ದು. ನೀವು ಫಸ್ಟ್ ಪಿಯುಸಿ ಎಲ್ಲ ತಿಳ್ಕೊಂಡಿದ್ದೀರಾ cash in hand, cash at bank, bank balance ಇವೆಲ್ಲ ಕೂಡ. So ಈ ಮೀನಿಂಗ್ ಏನು ಹೇಳ್ತಾ ಇದೆ ಅಂದ್ರೆ cash flow statement is a statement which show the inflows and outflows of cash and cash equivalents. ಅಂದ್ರೆ ಕ್ಯಾಶ್ ಬರ್ತಕ್ಕಂಥದ್ದು ಒಂದು ಬಿಸ್ನೆಸ್ ಗೆ ಕ್ಯಾಶ್ ಬರ್ತಕ್ಕಂಥದ್ದು ಮತ್ತು ಹೋಗ್ತಕ್ಕಂಥದ್ದು ತೋರಿಸ್ತಕ್ಕಂಥದ್ದಾಗಿರುತ್ತೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಒಂದು ಬಿಸ್ನೆಸ್ ಅಲ್ಲಿ ಕ್ಯಾಶ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ ಅಂತ ತೋರಿಸ್ತಕ್ಕಂಥದ್ದಾಗಿರುತ್ತೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ವೇರಿಯಸ್ ಆಕ್ಟಿವಿಟೀಸ್. ಫ್ರಮ್ ವೇರಿಯಸ್ ಆಕ್ಟಿವಿಟೀಸ್ from various activities of a company during a particular period. Cash flow statement is a statement which show the inflows and outflows of cash and cash equivalents from various activities. Various activities means three activities of the cash flow statement. First one operating activities, second one investing activities, third one financing activities. ಆ ಆಕ್ಟಿವಿಟೀಸ್ ಮೂಲಕ ಕ್ಯಾಶ್ ಹೋಗ್ತಕ್ಕಂಥದ್ದು ಮತ್ತು ಬರ್ತಕ್ಕಂಥದ್ದು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಕ್ಯಾಶ್ ಬರ್ತಕ್ಕಂಥದ್ದು ಮತ್ತು ಹೋಗ್ತಕ್ಕಂಥದ್ದು ತಿಳಿಸ್ತಕ್ಕಂಥದ್ದಾಗಿರುತ್ತೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. We show the inflows and outflows of cash and cash equivalents from various activities during a particular period. ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಒಂದು ಕಂಪನಿಗೆ ಕ್ಯಾಶ್ ಬರ್ತಕ್ಕಂಥದ್ದು ಮತ್ತು ಹೋಗ್ತಕ್ಕಂಥದ್ದು ತಿಳಿಸ್ತಕ್ಕಂಥದ್ದಾಗಿರುತ್ತೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ 2 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಇರುತ್ತೆ. ಇದು ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳ್ತಕ್ಕಂಥದ್ದಾಗಿರುತ್ತೆ. ಸೊ ಇದ್ರ ಉದ್ದೇಶ ನಾವು ತಿಳ್ಕೊಳ್ಳೋದ್ರೆ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸರಿ, ಚಾಪ್ಟರ್ಸ್ ಅಲ್ಲಿ ನೋಡಬೇಕಾದ್ರೆ 1 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಕೇಳ್ತಾರೆ. 1 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, ಮತ್ತೆ 6 ಮಾರ್ಕ್ಸ್ ಒಂದು. ಟೋಟಲ್ 9 ಮಾರ್ಕ್ಸ್. ಈ ಚಾಪ್ಟರ್ ಕೇಳ್ತಕ್ಕಂಥ ಟೋಟಲ್ 9 ಮಾರ್ಕ್ಸ್ ಆಗಿರುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಚಾಪ್ಟರ್ 6 ಅಲ್ಲಿ ಕೇಳ್ತಕ್ಕಂಥದ್ದು 1 ಮಾರ್ಕ್ಸ್ ಒಂದು ಕ್ವೆಶ್ಚನ್, 2 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಮತ್ತೆ 6 ಮಾರ್ಕ್ಸ್ ಗೆ ಒಂದು ಕ್ವೆಶ್ಚನ್. ಟೋಟಲ್ 9 ಮಾರ್ಕ್ಸ್ ಕೇಳ್ತಾರೆ. 3 ಕ್ವೆಶ್ಚನ್ಸ್ ಇರ್ತವೆ. 1 ಮಾರ್ಕ್ ಎಕ್ಸ್ಪ್ಲೇನ್ ಅನ್ನ ಕೇಳಬಹುದು ಅಥವಾ ಎಕ್ಸಾಂಪಲ್ಸ್ ಅನ್ನ ಕೇಳಬಹುದು. 2 ಮಾರ್ಕ್ ಎಕ್ಸಾಂಪಲ್ಸ್ ಕೇಳಬಹುದು ಮತ್ತೆ ಮೀನಿಂಗ್ ಕೇಳಬಹುದು. 6 ಮಾರ್ಕ್ಸ್ ಪ್ರಾಬ್ಲಮ್ಸ್. 3 ಆಕ್ಟಿವಿಟೀಸ್ ಬರ್ತವೆ. ಒಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. 3 ಆಕ್ಟಿವಿಟೀಸ್ ಬರ್ತವೆ. ಅದರಲ್ಲಿ ಒಂದು ಪ್ರಾಬ್ಲಮ್ಸ್ ಕೇಳಿಸ್ತಾರೆ. ಸರ್, ಆಬ್ಜೆಕ್ಟಿವ್ಸ್ ತಿಳ್ಕೊಳ್ಳೋದಲ್ಲ ಉದ್ದೇಶಗಳು. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಉದ್ದೇಶಗಳು ನಾವು ಏನು ತಿಳ್ಕೊಳ್ಳೋದಾದ್ರೆ objectives of cash flow statement. Objectives.
The primary objectives of the cash flow statement or main objective of the cash flow statement provide useful information. First objectives ಏನಂದ್ರೆ primary objectives ಏನಂದ್ರೆ provide useful information of an enterprises provide useful information of enterprises from various activities. So objectives of the cash flow statement 2 marks के very important questions ಆಗಿರುತ್ತೆ. ಏನೆಲ್ಲ ಉದ್ದೇಶವಿರುತ್ತೆ ಈ cash flow statement ಇಂದ ಅಂದ್ರೆ first one provide useful information of enterprises from various activities provide useful information ಒಂದು useful information ನ ಕೊಡ್ತಕ್ಕಂಥದ್ದು ಒಂದು ಬಿಸಿನೆಸ್ ಅಲ್ಲಿ ಕ್ಯಾಶ್ ಎಷ್ಟಿದೆ ಅದು ಬರ್ತಾ ಇದೆ ಎಷ್ಟಿದೆ ಕ್ಯಾಶ್ ಅನ್ನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತೋರಿಸ್ತಕ್ಕಂಥದ್ದು ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಮಾಡ್ತೀವಿ ಒಂದು ಉದ್ಯಮಕ್ಕೆ ಏನ್ ಮಾಡುತ್ತೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡುತ್ತೆ ಒಂದು ಬಿಸಿನೆಸ್ ಅಲ್ಲಿ ಕ್ಯಾಶ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ 50,000 ಇದೆ ಅನ್ಕೊಳ್ಳಿ 50,000 ಅನ್ಕೊಳ್ಳಿ ಅದನ್ನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಎಷ್ಟಿದೆ ಬಿಸಿನೆಸ್ ಅಲ್ಲಿ ಸಫಿಶಿಯೆಂಟ್ ಇದೆಯಾ ಮತ್ತೆ ಏನ್ ಮಾಡ್ಬೇಕು ಅದನ್ನ ಮತ್ತೆ ಯಾವ ಕಡೆ ಇನ್ವೆಸ್ಟ್ ಮಾಡಬೇಕಾ ಇಲ್ಲ ಕಡಿಮೆ ಇದೆಯಾ ಅದನ್ನ ಯಾವ ರೀತಿ ಏನ್ ಮಾಡುತ್ತೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡುತ್ತೆ ಫಸ್ಟ್ ಒನ್ ಟು ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಶನ್ of enterprises from various activities ಅಂದ್ರೆ already discuss about operating activities, investing activities and financial activities. ಈ 3 activities ಇಂದ ಏನ್ ಮಾಡುತ್ತೆ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದು ಬಿಸಿನೆಸ್ ಅಲ್ಲಿ ಕ್ಯಾಶ್ ಎಷ್ಟಿದೆ ಆ ಕ್ಯಾಶ್ ನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡುತ್ತೆ. ಸೆಕೆಂಡ್ ಆಬ್ಜೆಕ್ಟಿವ್ ಟು assess the ability of cash and cash equivalents to assess the ability of cash and cash equivalents. Assess the ability of cash and the cash business ಅಲ್ಲಿ ಒಂದು cash ability ಒಂದು ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಇದು ಕ್ಯಾಶ್ ಸ್ಟೇಟ್ಮೆಂಟ್ ಒಂದು ಬಿಸಿನೆಸ್ ಅಲ್ಲಿ ಕ್ಯಾಶ್ ಎಷ್ಟಿದೆ ಆ ಕ್ಯಾಶ್ ನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಎಷ್ಟಿದೆ ಅಂತ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ತೋರಿಸ್ತಕ್ಕಂಥ assess the ability of the cash and cash equivalent ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಆಗಿರ್ಬೋದು ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು ಕ್ಯಾಶ್ ಈಕ್ವಲೆಂಟ್ ಅಂದ್ರೆ ಕ್ಯಾಶ್ ಗೆ ಸಮಾನವಾಗಿರ್ತಕ್ಕಂಥ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಇವೆಲ್ಲ ಕೂಡ ತೋರಿಸ್ತಕ್ಕಂಥದ್ದು ಒಂದು ಬಿಸಿನೆಸ್ ಅಲ್ಲಿ ಕ್ಯಾಶ್ ಎಷ್ಟಿದೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಎಬಿಲಿಟಿ ಒಂದು ಸಾಮರ್ಥ್ಯ ಒಂದು ಬಿಸಿನೆಸ್ ಅಲ್ಲಿ ಕ್ಯಾಶ್ ಎಷ್ಟಿದೆ ಅಂತ ತೋರಿಸ್ತಕ್ಕಂಥದ್ದು ಎರಡನೇ ಉದ್ದೇಶ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನೆಲ್ಲ ಅನುಕೂಲಗಳು ಬರ್ತಾ ಇದ್ರದ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಆದ್ರೆ what are the benefits of the cash flow statement ಅನುಕೂಲಗಳು ಏನಿದೆ ಈ ಬೆನಿಫಿಟ್ಸ್ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನುಕೂಲಗಳು ಏನಿದೆ ಏನೆಲ್ಲ ಅನುಕೂಲಗಳಿದೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ತಿಳ್ಕೊಳ್ಳೋದಾದ್ರೆ ಫಸ್ಟ್ ಒನ್ ಟು ನೋ ದ ಫೈನಾನ್ಸ್ ಪೊಸಿಷನ್ ರೈಟ್ ಕರೆಂಟ್ ಫೈನಾನ್ಷಿಯಲ್ ಪೊಸಿಷನ್ ರೈಟ್ ಟು ನೋ ದ current cash position or to know the current cash position ಒಂದು ಬಿಸಿನೆಸ್ ಅಲ್ಲಿ ಕರೆಂಟ್ ಇವಾಗ ಎಷ್ಟು ಕ್ಯಾಶ್ ಇದೆ ಅಂತ ನೋಡ್ತಕ್ಕಂಥದ್ದು ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಒಂದು ಬಿಸಿನೆಸ್ ಅಲ್ಲಿ ಕ್ಯಾಶ್ ಎಷ್ಟಿದೆ ಇಷ್ಟು ಹೋಗ್ತಾ ಇದೆ ಇಷ್ಟು ಬರ್ತಾ ಇದೆ ಟು ನೋ ದ ಕರೆಂಟ್ ಕ್ಯಾಶ್ ಪೊಸಿಷನ್ ಫಾರ್ ಎಕ್ಸಾಂಪಲ್ 50,000 ಇದೆ 50,000 ತೋರಿಸ್ತಾರೆ ನಿಮ್ಮ ಬಿಸಿನೆಸ್ ಅಲ್ಲಿ ಎಷ್ಟಿದೆ 50,000 ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಕ್ಕಂಥದ್ದು ಟು ನೋ ದ ಕರೆಂಟ್ ಕ್ಯಾಶ್ ಪೊಸಿಷನ್ಸ್. ಸೆಕೆಂಡ್ಸ್ first benefits of the cash flow statement to know the current cash positions. Second point to evaluate
changes in net assets to evaluate changes in net assets. ಒಂದು ಬಿಸಿನೆಸ್ ಅಲ್ಲಿ ಆಸ್ತಿಯ ಮೌಲ್ಯ ಎಷ್ಟಿದೆ ಅಂತ ವೆರಿಫಿಕೇಶನ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಟು ಎವ್ಯಾಲ್ಯೂಯೇಟ್ ಚೇಂಜಸ್ ಇನ್ ನೆಟ್ ಅಸೆಟ್ಸ್, ಒಂದು ಆಸ್ತಿ ಎಷ್ಟಿದೆ ಅದನ್ನ ಚೆಕ್ ಮಾಡ್ಬೇಕಾ. ಫಾರ್ ಎಕ್ಸಾಂಪಲ್ ಒಂದು ಫರ್ನಿಚರ್ ಪರ್ಚೇಸ್ ಮಾಡಿ 1-2-3 ಇಯರ್ಸ್ ಆಗುತ್ತೆ, ಅದೆಲ್ಲ ಡಿಪ್ರಿಸಿಯೇಷನ್ ಆಗುತ್ತೆ, ಮತ್ತೆ ಹೊಸ ಫರ್ನಿಚರ್ ಪರ್ಚೇಸ್ ಮಾಡಬೇಕು ಬೇಡ ಅಂತ ಹೇಳ್ಬಿಟ್ಟು ಟು ಎವ್ಯಾಲ್ಯೂಯೇಟ್ ಚೇಂಜಸ್ ಇನ್ ನೆಟ್ ಅಸೆಟ್ಸ್. ಅಥವಾ ಪರ್ಚೇಸ್ ಮಾಡಾಗ ಇಷ್ಟು ಕ್ಯಾಶ್ ಇದೆ, ಫಾರ್ ಎಕ್ಸಾಂಪಲ್ 50,000 ಇದೆ, ಮತ್ತೆ ಹೊಸ ಫರ್ನಿಚರ್ ಪರ್ಚೇಸ್ ಮಾಡ್ಬೇಕಾ, ಮತ್ತೆ ಅದು ಹಳೆ ಫರ್ನಿಚರ್ ಸೇಲ್ ಮಾಡ್ಬೇಕಾ ಅಂತ ಬಿಟ್ಟು ತೋರಿಸ್ತಕ್ಕಂಥ ಟು ಎವ್ಯಾಲ್ಯೂಯೇಟ್ ಚೇಂಜಸ್ ಇನ್ ನೆಟ್ ಅಸೆಟ್ಸ್. ಒಂದು ಆಸ್ತಿ ಮೌಲ್ಯನ ತಿಳಿಸ್ತಕ್ಕಂಥದ್ದು ವೆರಿಫಿಕೇಶನ್ ಮಾಡುತ್ತೆ, ವ್ಯಾಲ್ಯೂಯೇಟ್ ಮಾಡುತ್ತೆ. ನೆಕ್ಸ್ಟ್ third benefits of the cash flow statement. To balancing the third benefits of the cash flow statement to balancing the cash inflows and cash outflows. To balancing the cash inflows and outflows and balance ತೋರಿಸುತ್ತೆ ಒಂದು ಬಿಸ್ನೆಸ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಎಷ್ಟು ಬರ್ತಾ ಇದೆ, ಕ್ಯಾಶ್ ಔಟ್ಫ್ಲೋ ಎಷ್ಟು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು 50,000 ಮಿಷನರಿನ ಪರ್ಚೇಸ್ ಮಾಡಿದ್ವಿ. ಸೊ ಮಿಷನರಿಗೆ ಕ್ಯಾಶ್ ಹೋಗ್ತಾ ಇದೆ 50,000, ಅಂದ್ರೆ ಕ್ಯಾಶ್ ಔಟ್ಫ್ಲೋ. ಅದೇ 50,000 ಮಿಷನರಿನ ಮತ್ತೆ ಸೇಲ್ ಮಾಡ್ತಾ ಇದೀವಿ, ಮತ್ತೆ ಕ್ಯಾಶ್ ಹೋಗ್ತಾ ಇದೆ. ಅಂದ್ರೆ ಇನ್ಫ್ಲೋಸ್ ಮತ್ತೆ ಔಟ್ಫ್ಲೋಸ್ ನೋಡ್ತಕ್ಕಂಥದ್ದು ಟು ಬ್ಯಾಲೆನ್ಸಿಂಗ್ ಆಫ್ ದ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಔಟ್ಫ್ಲೋಸ್. These are all the benefits of the cash flow statement. First one, to evaluate changes in net assets, to balancing the cash inflows and outflows, to know the current position. First one, to know the current cash positions. Second point, to evaluate changes in net assets. Third point, to balancing the cash inflows and outflows. 2 marks ಗೆ ಕೇಳೋ ಕ್ವೆಶ್ಚನ್ಸ್ ಆಗಿರುತ್ತೆ. ಹೇಳ್ತಾರೆ ಸ್ಟೇಟ್ ಎನಿ ಒನ್ ಬೆನಿಫಿಟ್, 1 ಮಾರ್ಕ್ಸ್ ಕೇಳಿದ್ರೆ ಸ್ಟೇಟ್ ಎನಿ ಒನ್ ಬೆನಿಫಿಟ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. 2 ಮಾರ್ಕ್ಸ್ ಕೇಳಿದ್ರೆ ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಡಿಸ್ಕಷನ್ ಮಾಡೋದು ನಾವು Accounting Standard 3 classified cash flow statement 3 activities. Accounting standards ಪ್ರಕಾರ ಈ ಆಕ್ಟಿವಿಟೀಸ್ ನ 3 ಆಕ್ಟಿವಿಟೀಸ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಕ್ಟಿವಿಟೀಸ್ ನ 3 ಆಕ್ಟಿವಿಟೀಸ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಫಸ್ಟ್ ಒನ್, ಕ್ಲಾಸಿಫಿಕೇಶನ್ ಆಫ್ ಆಕ್ಟಿವಿಟೀಸ್. Classification of activities of a cash flow statement. Cash flow statement. First one, operating activities. Second point, investing activities. Third one, financing activities. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ 3 ಆಕ್ಟಿವಿಟೀಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಒನ್ ಆಪರೇಟಿಂಗ್ ಆಕ್ಟಿವಿಟೀಸ್, ಸೆಕೆಂಡ್ ಒನ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಥರ್ಡ್ ಒನ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. These are activities very important. First one, operating activities.
in this points in this activities very important are main activities of the business. ಒಂದು ವ್ಯವಹಾರದಲ್ಲಿ ಈ ಆಕ್ಟಿವಿಟೀಸ್ ಮೇನ್ ಆಗಿರುತ್ತೆ. ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಒಂದು ಬಿಸಿನೆಸ್ ಅಲ್ಲಿ ಒಂದು ಮೇನ್ ಆಕ್ಟಿವಿಟೀಸ್ ಆಗಿರುತ್ತೆ. ಪ್ರೈಮರಿ ಆಕ್ಟಿವಿಟೀಸ್ ಆರ್ ಮೇನ್ ಆಕ್ಟಿವಿಟೀಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಅಂದ್ರೆ ಆಪರೇಟಿಂಗ್ ಆಕ್ಟಿವಿಟೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆರ್ ಮೇನ್ ಆಕ್ಟಿವಿಟೀಸ್ ಆರ್ ಪ್ರೈಮರಿ ಆಕ್ಟಿವಿಟೀಸ್ ಆಫ್ ಆಪರೇಟಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರೊಡಕ್ಷನ್ಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ಯಾವ್ದು ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಒಂದು ಸರಕುಗಳ ಉತ್ಪಾದನೆಯಿಂದ ಮಾರಾಟ ಹಂತದವರೆಗೂ ರಿಲೇಟೆಡ್ ಆಗಿರುತ್ತೆ. ಪ್ರೊಡಕ್ಷನ್ಸ್ ಅಂಡ್ ಸೆಲ್ಲಿಂಗ್ಸ್. ಫಾರ್ ಎಕ್ಸಾಂಪಲ್ ಒಂದು ರಾ ಮೆಟೀರಿಯಲ್ಸ್ ಅಂದ್ರೆ ಒಂದು ಚಾಪಿಸ್ ಆಗಿ ಯಾವುದೋ ಒಂದು ಸರಕುಗಳನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಮಾಡ್ತೀವಿ. ಫಸ್ಟ್ ರಾ ಮೆಟೀರಿಯಲ್ಸ್ ತರಬೇಕಾಗುತ್ತೆ, ಮತ್ತೆ ಅದನ್ನ ಏನ್ ಮಾಡಬೇಕಾಗುತ್ತೆ, ಫಿನಿಶ್ ಗುಡ್ಸ್ ಕನ್ವರ್ಟ್ ಮಾಡಬೇಕು, ಮತ್ತೆ ಸೇಲ್ ಮಾಡಬೇಕಾಗುತ್ತೆ. ಇವೆಲ್ಲ ಪ್ರೊಕ್ಯೂರ್ಮೆಂಟ್ ಯಾವ್ದು ನಡೆಯುತ್ತೆ ಅಂದ್ರೆ ಆಪರೇಟಿಂಗ್ ಆಕ್ಟಿವಿಟೀಸ್. Operating activities is related to the manufacturing or productions. Operating activities is related to the manufacturing or productions. So, ಈ ಆಪರೇಟಿಂಗ್ ಆಕ್ಟಿವಿಟೀಸ್ ಏನ್ ಮಾಡುತ್ತೆ ಅಂದ್ರೆ ಒಂದು ವಸ್ತುಗಳು ಉತ್ಪಾದನೆಯಿಂದ ಮಾರಾಟ ಹಂತದವರೆಗೂ ನಡೀತಕ್ಕಂಥ ಇದೊಂದು ಆದಾಯದ ಮೂಲವಾಗಿದೆ. ಇದು ಕೂಡ ಒಂದು ಆದಾಯದ ಮೂಲವಾಗಿದೆ. ಒಂದು ಸರಕುಗಳ ಉತ್ಪಾದನೆ ಮತ್ತು ಮಾರಾಟ ಹಂತದವರೆಗೂ ಬರ್ತಕ್ಕಂಥ ಖರ್ಚು ಮತ್ತು ವೆಚ್ಚಗಳನ್ನು ನೋಡ್ತಕ್ಕಂಥದ್ದು ಆಪರೇಟಿಂಗ್ ಆಕ್ಟಿವಿಟೀಸ್ ಆಗಿದೆ. ಆಪರೇಟಿಂಗ್ ಆಕ್ಟಿವಿಟೀಸ್ ಇದೆ ಪ್ರೈಮರಿ ಆಕ್ಟಿವಿಟೀಸ್ ಆರ್ ಮೇನ್ ಆಕ್ಟಿವಿಟೀಸ್. It consists the productions are sellings. ಕೇಳ್ತಾರೆ ಎಕ್ಸಾಂಪಲ್ ಆಪರೇಟಿಂಗ್ ಆಕ್ಟಿವಿಟೀಸ್ ಒಂದು ಎಕ್ಸಾಂಪಲ್ ಕೇಳ್ತಾರೆ. ಯಾವ ತರ ಕೇಳ್ತಾರೆ ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಫ್ರಮ್ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಇನ್ಫ್ಲೋ ಫ್ರಮ್ operating activities. State any one example for cash inflow from operating activities. ಯಾವೆಲ್ಲ ಇರುತ್ತೆ ಎಕ್ಸಾಂಪಲ್ ಅಂದ್ರೆ ಫಸ್ಟ್ ಒನ್ example of operating activities. Examples: cash inflow from operating activities. Cash inflow from operating activities. State ಕೇಳ್ತಾರೆ, state any one example for cash inflow from operating activities. Inflows, right? Commission receive, fees receive, commission receive, commission receive ಮಾಡೋ ನಮಗೆ ಬರುತ್ತೆ, ಇನ್ಫ್ಲೋ ಬರುತ್ತಲ್ವಾ, ಒಂದು ಬಿಸಿನೆಸ್ ಬರುತ್ತಲ್ವಾ. ಸೊ ಸೆಕೆಂಡ್ ಪಾಯಿಂಟ್ fees receive, ಮತ್ತೆ ಸೇಲ್ ಆಫ್ ಗೂಡ್ಸ್, ಸರಕುಗಳ ಮಾರಾಟ ಮಾಡೋದು ನಮ್ಗೆ ಏನ್ ಬರುತ್ತೆ, ಕ್ಯಾಶ್ ಬರುತ್ತೆ. ಸೇಲ್ ಆಫ್ ಗೂಡ್ಸ್, ಕಮಿಷನ್ ರಿಸೀವ್, ಪೇಸ್ ರಿಸೀವ್, ಸೇಲ್ ಆಫ್ ಗೂಡ್ಸ್. ಸರಕುಗಳ ಮಾರಾಟ ಮಾಡಿದ್ರೆ ನಮ್ಗೆ ಬರುತ್ತೆ, ಕ್ಯಾಶ್ ಬರುತ್ತೆ. ಅದೇ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಹೋಗುತ್ತೆ. ಸೊ ಇನ್ಫ್ಲೋಸ್, these are the cash inflow from operating activities examples. ನೆಕ್ಸ್ಟ್ ನಾವು ತಿಳ್ಕೊಳ್ಳೋದಾದ್ರೆ ಕ್ಯಾಶ್ ಔಟ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಇನ್ಫ್ಲೋಸ್ ಆಯ್ತು, ಮತ್ತೆ ಇವಾಗ ಔಟ್ಫ್ಲೋಸ್ಗೆ. Cash outflow from operating activities. Cash outflow from operating activities. ಕ್ಯಾಶ್ ಔಟ್ ಆಗದಕ್ಕೆ ಕ್ಯಾಶ್ ಔಟ್ ಆದ್ರೆ ಕಮಿಷನ್ ಪೇಡ್. ಅವಾಗ ಏನ್ ಮಾಡಿದ್ರೆ ಹಿಂಗ ಇನ್ಫ್ಲೋ ಆದ್ರೆ ಕಮಿಷನ್ ರಿಸೀವ್, ಮತ್ತೆ ಫೀಸ್ ರಿಸೀವ್, ಸೇಲ್ ಆಫ್ ಗೂಡ್ಸ್ ಹೇಳಿದ್ರೆ ಅದೇ ಇವಾಗ ಔಟ್ಫ್ಲೋ ಕಮಿಷನ್ ಪೇಡ್, ಫೀಸ್ ಪೇಡ್, ಮತ್ತೆ ಪರ್ಚೇಸ್ ಆಫ್ ಗೂಡ್ಸ್, ರೈಟ್? ಪರ್ಚೇಸ್ ಆಫ್ ಗೂಡ್ಸ್.
ಕಮಿಷನ್ ಪೇಯ್ಡ್, ಫೀಸ್ ಪೇಯ್ಡ್ ಮತ್ತೆ ಪರ್ಚೇಸ್ ಆಫ್ ಗೂಡ್ಸ್. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಔಟ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಎಕ್ಸಾಂಪಲ್ ಫಸ್ಟ್ ಒನ್ ಕಮಿಷನ್ ಪೇಯ್ಡ್, ಫೀಸ್ ಪೇಯ್ಡ್, ಪರ್ಚೇಸ್ ಆಫ್ ಗೂಡ್ಸ್. ಸರಕುಗಳ ಪರ್ಚೇಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನಮ್ಮಿಂದ ಕ್ಯಾಶ್ ಆಗುತ್ತಲ್ವಾ, ಕ್ಯಾಶ್ ಔಟ್ ಫ್ಲೋಸ್ ಅಲ್ವಾ, ಇದೊಂದು ಕೂಡ ಎಕ್ಸಾಂಪಲ್ ಆಗಿರುತ್ತೆ. ಕೇಳ್ತಾರೆ ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಔಟ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಕಾರ್ಯಶೀಲಾತ್ಮಕಕ್ಕೆ ಒಂದು ಎಕ್ಸಾಂಪಲ್ ಕೇಳಿದ್ರೆ ಕೊಡಿ ಅಂದ್ರೆ ಕಮಿಷನ್ ಪೇಯ್ಡ್, ಫೀಸ್ ಪೇಯ್ಡ್ ಮತ್ತೆ ಪರ್ಚೇಸ್ ಆಫ್ ಗೂಡ್ಸ್. These are all the example of cash outflow from operating activities. Next, investing activities. Investing activities. So second activities, right? Investing activities. Investing activities is related to purchase and sale of long-term assets or fixed assets. Investing activities is related to purchase and sale of long-term assets. ಅಂದ್ರೆ ಒಂದು ಸ್ಥಿರ ಆಸ್ತಿಗಳ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಈ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಅಕ್ವಿಜಿಷನ್ ಅಂಡ್ ಡಿಸ್ಪೋಸಲ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್. ಒಂದು ಸ್ಥಿರ ಆಸ್ತಿಗಳ ಖರೀದಿ ಮತ್ತು ಮಾರಾಟಗಳನ್ನ ನಾವು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಂತ ಕರಿತೀವಿ. It is related to investing activity. It is related to purchase and sale of fixed assets or long-term assets. It is related to purchase and sale of fixed assets and long-term assets. ಸ್ಥಿರ ಆಸ್ತಿಗಳ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಒಂದು ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಯಾವುದು ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಲಾಂಗ್ ಟರ್ಮ್ ಅಸೆಟ್ಸ್. ಸ್ಥಿರ ಆಸ್ತಿಗಳ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಎಕ್ಸಾಂಪಲ್ ಆಫ್ ದ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್? ಕೇಳ್ತಾರೆ ಒಂದು ಮಾರ್ಕ್ಸ್ಗೆ ಮೀನಿಂಗ್ ಕೇಳ್ತಾರೆ. ವಾಟ್ ಇಸ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್? ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಇಟ್ ಇಸ್ ರಿಲೇಟೆಡ್ ಟು ಪರ್ಚೇಸ್ ಅಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ಇಟ್ ಇಸ್ ರಿಲೇಟೆಡ್ ಟು ಅಕ್ವಿಜಿಷನ್ ಅಂಡ್ ಡಿಸ್ಪೋಸಲ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್ ಅಂಡ್ ಫಿಕ್ಸ್ಡ್ ಅಸೆಟ್ಸ್. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್? ಯಾವ ತರ ಕೇಳ್ತಾರೆ ಕ್ವಶನ್ಸ್ ಅಂದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಒಂದು ಮಾರ್ಕ್ಸ್ ಕೇಳೋದಾದ್ರೆ state any one example for cash inflow from investing activities. State the example for examples for cash inflow from investing activities. State the example for cash inflow from investing activities. ಒಂದು ಮಾರ್ಕ್ ಕೇಳ್ತಾರೆ inflows. State the example for inflows. Inflows ಅಂದ್ರೆ ಬರ್ತಾ ಇತ್ತು ಕ್ಯಾಶ್ ಬರ್ತಕ್ಕಂಥದ್ದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ. ಸೊ ಯಾವ ಬರೀಬಹುದು? ಸೊ ಸೇಲ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್, ರೈಟ್? ಫಾರ್ ಎಕ್ಸಾಂಪಲ್ ಫರ್ನಿಚರ್ ಮಾರಾಟ ಮಾಡೋದು ನಮ್ಗೆ ಏನು ಬರುತ್ತೆ? ಕ್ಯಾಶ್ ಬರುತ್ತಲ್ವಾ? ಬರೀಬಹುದಲ್ವಾ? ಸೇಲ್ ಆಫ್ ಫರ್ನಿಚರ್, ಸೇಲ್ ಆಫ್ furniture. Very important to state any one example for cash inflows from investing activities. ಕ್ಯಾಶ್ ಬರ್ತಕ್ಕಂಥದಕ್ಕೆ ಒಂದು ಎಕ್ಸಾಂಪಲ್ ಕೊಡಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಕೇಳ್ತಾ ಇದ್ದಾರೆ. ಸೇಲ್ ಆಫ್ ಫರ್ನಿಚರ್, ಒಂದು ಪೀಠೋಪಕರಣಗಳ ಮಾರಾಟ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಕ್ಯಾಶ್ ಬರುತ್ತೆ. ಸರಿ, ಅಂದ್ರೆ ಇನ್ಫ್ಲೋಸ್ ಅಲ್ವಾ? ಕ್ಯಾಶ್ ಇನ್ಫ್ಲೋಸ್ ಅಲ್ವಾ? ಬರೀಬಹುದಲ್ವಾ? ನೆಕ್ಸ್ಟ್ ಪಾಯಿಂಟ್,
ಇಂಟ್ರೆಸ್ಟ್ ರಿಸೀವ್ ಯಾವುದೋ ಒಂದು ಮೂಲದಲ್ಲಿ ಯಾವುದೋ ಒಂದು ಬಿಸ್ನೆಸ್ ಸಾಲ ಕೊಟ್ಟಿದ್ದು ಅಥವಾ ಯಾವುದೋ ಒಂದು ಇದರಿಂದ ಸಾಲ ಮಾಡಬೇಕಾಗಿತ್ತು. ಸೊ ನಮಗೆ ಬಡ್ಡಿ ರೂಪದಲ್ಲಿ ಬರ್ತಾ ಇದೆ. ಸೊ ಇಂಟ್ರೆಸ್ಟ್ ಬರಿಬೋದಲ್ವಾ. ಮತ್ತೆ ಡಿವಿಡೆಂಡ್ ರಿಸೀವ್, ಡಿವಿಡೆಂಡ್ ರಿಸೀವ್ ನಾವು ಫಸ್ಟ್ ಪಿ ಯು ಸಿ ಅವೆಲ್ಲ ಡಿಸ್ಕಸ್ ಮಾಡಿದ್ವಿ ಡಿವಿಡೆಂಡ್ ಬಗ್ಗೆ. ಡಿವಿಡೆಂಡ್ ಮೀನ್ಸ್ ಪಾರ್ಟ್ ಆಫ್ ದಿ ಪ್ರಾಫಿಟ್, ಲಾಭದ ಒಂದು ಭಾಗ, ಲಾಭಾಂಶ. ಡಿವಿಡೆಂಡ್ ಮೀನ್ಸ್ ಪಾರ್ಟ್ ಆಫ್ ದಿ ಪ್ರಾಫಿಟ್, ಲಾಭದ ಒಂದು ಭಾಗ ಆಗಿರುತ್ತೆ ಈ ಡಿವಿಡೆಂಡ್. ಇದನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಒಂದು ಯಾವ್ದೊಂದು ಬಿಸ್ನೆಸ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಮೂಲಕ ಬಂಡವಾಳ ಹಾಕಿದ್ವಿ. ಸೊ ಅದರಿಂದ ನಮ್ಗೆ ಏನ್ ಬರ್ತದೆ, ಡಿವಿಡೆಂಡ್ ಬರ್ತದೆ, ಡಿವಿಡೆಂಡ್ ರಿಸೀವ್ ಮಾಡ್ತಾ ಇದೆ. ಸೊ ಇದು ಕ್ಯಾಶ್ ಇನ್ಫ್ಲೋಸ್ ಅಲ್ವಾ. ಇನ್ಫ್ಲೋಸ್ ಅಂದ್ರೆ ಕ್ಯಾಶ್ ಬರ್ತಕ್ಕಂಥದ್ದು ಯಾವ್ದಾದ್ರು ಎಕ್ಸಾಂಪಲ್ ಕೇಳ್ತಾರೆ. ಒಂದು ಸೇಲ್ ಆಫ್ ಫರ್ನಿಚರ್ ಅಂದ್ರೆ ಪೀಠೋಪಕರಣಗಳ ಮಾರಾಟ ಮಾಡೋದ್ರಿಂದ ನಮ್ಗೆ ಏನ್ ಬರುತ್ತೆ, ಕ್ಯಾಶ್ ಬರುತ್ತೆ. ಮತ್ತೆ ಇಂಟ್ರೆಸ್ಟ್ ರಿಸೀವ್ ಅಂದ್ರೆ ಬಡ್ಡಿ ರಿಸೀವ್ ಮಾಡಿದ್ರೆ ಅದರಿಂದ ಬರುತ್ತೆ. ಮತ್ತೆ ಡಿವಿಡೆಂಡ್ ರಿಸೀವ್, ಲಾಭಾಂಶ ರಿಸೀವ್ ಮಾಡೋದ್ರಿಂದ ಕೂಡ ಬರ್ತಾ ಇದೆ. ಸೊ ನೀನು ಬರೀಬಹುದಾದ್ರೆ ಸೇಲ್ ಆಫ್ ಮಿಷನರೀಸ್ ಬರೀಬಹುದಲ್ವಾ. ಯಂತ್ರೋಪಕರಣಗಳ ಮಾರಾಟ ಮಾಡೋದ್ರಿಂದ ಬಂದಿದೆ. ಸೇಲ್ ಆಫ್ ಮಿಷನರೀಸ್, ಯಂತ್ರೋಪಕರಣಗಳ ಮಾರಾಟ ಮಾಡಿದ್ರು ಕೂಡ ಕ್ಯಾಶ್ ಬಂದಿದೆ. These are all the example for cash inflow from investing activities. ಒನ್ ಮಾರ್ಕ್ ಕೇಳೋದಂತ ಇರುತ್ತೆ. ಸ್ಟೇಟ್ ಅಲ್ಲಿ 1 or 2 ಕೇಳಬಹುದು, 2 ಮಾರ್ಕ್ಸ್ ಕೇಳಬಹುದು. ಸ್ಟೇಟ್ ಅಲ್ಲಿ 2 example for cash inflow from investing activities. So next state the example for cash outflow from investing activities. State the example for cash outflow from investing activities. ಇದು ಕೂಡ ಒಂದು ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ ಮೊದಲು ಡಿಸ್ಕಷನ್ ಮಾಡಿದಾಗ ನಾವು ಕ್ಯಾಶ್ ಇನ್ಫ್ಲೋ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವಾಗ ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಎಕ್ಸಾಂಪಲ್ ನೋಡೋದಾದ್ರೆ ನಾವು ಫಸ್ಟ್ ಒನ್ purchase of furniture, right? Purchase of furniture. ಒಂದು ಪೀಠೋಪಕರಣಗಳನ್ನ ಖರೀದಿ ಮಾಡಿದ್ರೆ ನಮ್ಮಿಂದ ಏನಾಗುತ್ತೆ, ಕ್ಯಾಶ್ ಆಗುತ್ತಲ್ವಾ, ಕ್ಯಾಶ್ ಹೋಗುತ್ತಲ್ವಾ. ಸೊ ಇದು ಕ್ಯಾಶ್ ಔಟ್ಫ್ಲೋ ಅಂದ್ರೆ ಕ್ಯಾಶ್ ಔಟ್ಫ್ಲೋ ಹೋಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ ಕ್ಯಾಶ್, ಬಿಸಿನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ. ಪರ್ಚೇಸ್ ಆಫ್ ಫರ್ನಿಚರ್, ಒಂದು ಪೀಠೋಪಕರಣಗಳ ಖರೀದಿ ಮಾಡಿದ್ರೆ ನಮ್ಮಿಂದ ಕ್ಯಾಶ್ ಹೋಗ್ತಾ ಇದೆ. ಮತ್ತೆ ಅದೇ ತರ ಪರ್ಚೇಸ್ ಆಫ್ missionaries, purchase of buildings, lands, purchase of missionaries, purchase of buildings. ಯಾವುದೇ ಒಂದು ಸ್ಥಿರ ಆಸ್ತಿಗಳ ಖರೀದಿ ಆದ್ರೆ ನಮ್ಮಿಂದ ಏನಾಗುತ್ತೆ, ಕ್ಯಾಶ್ ಹೋಗುತ್ತೆ. These are all the example for cash outflow from investing activities. ಕೇಳ್ತಾರೆ ಒಂದು ಮಾರ್ಕ್ಸ್ ಗೆ ಸ್ಟೇಟ್ any one example or two example for cash outflow from investing activities. ಇದರಲ್ಲಿ ಯಾವಾದರೂ 1 or 2 ಬರಬೇಕಾಗುತ್ತೆ. Purchase of furniture, purchase of machinery, purchase of buildings. So ಒಂದು ಮಾರ್ಕ್ಸ್ ಕೇಳಿದ್ರೆ what is investing activities ಅಂತ ಕೇಳಿದ್ರೆ it is a related to acquisition or disposal of long term assets or purchase and sale of long term assets or fixed assets. ಸ್ಥಿರ ಆಸ್ತಿಗಳ ಖರೀದಿ ಮತ್ತು ಮಾರಾಟಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಂತ ಕರೀತೀವಿ. ನೆಕ್ಸ್ಟ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಲಾಸ್ಟ್ ಒನ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. Financing activities. The financing activities it is related to term of long term loans and borrowings. It is related to the long term borrowings or loans or capitals. It is related to the long term funds and capital. Financial activities is related to long term borrowings and capital.
Long term borrowing means debentures. Capital means money or money was invested by the owner. Before previous year classes already discussed and I first year already discussion ಮಾಡಿದೀನಿ. Capital ಅಂದ್ರೆ money or money was invested by the owner. ಒಂದು ಬಿಸಿನೆಸ್ ಗೆ ಒಂದು ಬಂಡವಾಳ ಹಾಕತಕ್ಕಂಥದ್ದು. ಒಬ್ಬ ಉದ್ಯಮಿ, ವ್ಯಾಪಾರಸ್ಥ, ಒಬ್ಬ ಬಿಸಿನೆಸ್ ಮ್ಯಾನ್ ಮಾಡಿದ ಒಂದು ಬಿಸಿನೆಸ್ ಗೆ ಬಂಡವಾಳ ಹಾಕತಕ್ಕಂಥದ್ದನ್ನ ಕ್ಯಾಪಿಟಲ್ ಅಂತ ಕರೀತೀವಿ. It is related financial activities. It is related long term borrowing or capital. Long term borrowing or capital. It is related to the long term borrowings on capital or capital. One more thing, what is financing activities? It is related to the long term borrowings on capital or capital. It is called as financing activities. ಇದು ಷೇರುಗಳ ಖರೀದಿ ಅಥವಾ ಮಾರಾಟ ಸಂಬಂಧಪಟ್ಟಿರತಕ್ಕಂಥದ್ದು ಮತ್ತೆ ಡಿಬೆಂಚರ್ ಸಾಲ ಪತ್ರಗಳ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ಖರೀದಿ ಮೀನ್ಸ್ ಇಶ್ಯೂ ಪಡ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಅದನ್ನ ಪಡ್ಕೊಳ್ಳೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಇಟ್ ಇಸ್ ರಿಲೇಟೆಡ್ ಟು ದ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆರ್ ಕ್ಯಾಪಿಟಲ್. ಮತ್ತೆ ಇದು ಎಕ್ಸಾಂಪಲ್ ಕೇಳೋದಾದ್ರೆ ಯಾವ ತರ ಕೇಳ್ತಾರೆ ಎಕ್ಸಾಂಪಲ್ ಅಂದ್ರೆ example of cash inflow from financing activities. What are the example of cash inflow from financing activities? Cash inflow from financing activities. Issue of share. First one, issue of equity shares. Issue of preference shares. ಮತ್ತೆ issue of debentures. These are all the activities of the cash. Example for cash inflow from financing activities. First one, issue of equity share. ಅಂದ್ರೆ ಸಾಮಾನ್ಯ ಷೇರುಗಳ ಇಶ್ಯೂ ಮಾಡೋದ್ರಿಂದ ಏನ್ ಮಾಡುತ್ತೆ ನಮಗೆ ಇನ್ಕಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ 5000 ಶೇರ್ ಇಶ್ಯೂ ಮಾಡಿದ್ವಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 5000 ಶೇರ್ನ 10 ರೂಪೀಸ್ ಇಶ್ಯೂ ಮಾಡಿದ್ರೆ ಎಷ್ಟು ಬರುತ್ತೆ? 50000 ಬರುತ್ತೆ. ಸೊ ಇನ್ಕಮ್ ಬರ್ತಾ ಇದೆಯಲ್ಲ. ಕ್ಯಾಶ್ ಇನ್ಫ್ಲೋ ಸ್ವಲ್ಪ 5000 ಶೇರ್ಗಳನ್ನ 10 ರೂಪಾಯಿಗೆ ಇಶ್ಯೂ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 50000 ಬರುತ್ತೆ. 50000 ಬರ್ತಾ ಇದೆ. ಸೊ ಕ್ಯಾಶ್ ಬರ್ತಾ ಇದೆಯಲ್ವಾ? ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಕ್ಯಾಶ್ ಬರ್ತಾ ಇದೆ. ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಅದೇ ತರ ಪ್ರಿಫರೆನ್ಸ್ ಶೇರ್ಸ್ ಕೂಡ ಅಂದ್ರೆ ಪ್ರಾಶಸ್ತ್ಯ ಶೇರುಗಳು ಕೂಡ ಇಶ್ಯೂ ಮಾಡೋದು ನಮ್ಗೆ ಏನ್ ಬರುತ್ತೆ? ಇನ್ಕಮ್ ಬರುತ್ತೆ. ಅಂದ್ರೆ ಇನ್ಕಮ್ ಇನ್ಫ್ಲೋ ಆಗ್ತಾ ಇದೆ, ಕ್ಯಾಶ್ ಬರ್ತಾ ಇದೆ. ನೆಕ್ಸ್ಟ್ ಇಶ್ಯೂ ಆಫ್ ಡಿಬೆಂಚರ್, ಸಾಲ ಪತ್ರಗಳನ್ನು ಇಶ್ಯೂ ಮಾಡೋದ್ರಿಂದ ಏನ್ ಮಾಡುತ್ತೆ ನಮ್ಗೆ? ಅದೇ ಕೂಡ ಬರ್ತಾ ಇದೆ. ಸೊ ಇವೆಲ್ಲ ಕೂಡ ಕ್ಯಾಶ್ ಇನ್ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನ ಉದಾಹರಣೆಗಳಾಗಿದೆ, ಎಕ್ಸಾಂಪಲ್ಸ್ ಆಗಿದೆ. ನೆಕ್ಸ್ಟ್ cash outflow. Cash outflow from financing activities. Cash outflow from financing activities. Example of ಕೇಳ್ತಾರೆ ಒಂದು ಮಾರ್ಕ್ಸ್ಗೆ. State any one example for cash outflow from financing activities.
ಫಸ್ಟ್ ಒನ್ ಡಿವಿಡೆಂಡ್ ಪೇಡ್, interest paid. ನೋಡಿ ಡಿವಿಡೆಂಡ್ ಪೇಡ್, ಡಿವಿಡೆಂಡ್ ಮೀನ್ಸ್ ಪಾರ್ಟ್ ಆಫ್ ದಿ ಪ್ರಾಫಿಟ್, ಲಾಭದ ಒಂದು ಭಾಗ ಯಾರಿಗೆ ಕೊಡ್ತೀವಿ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ತೀವಿ ನಾವು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಲ್ಲ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಆ ಲಾಭದ ಒಂದು ಭಾಗ ಕೊಡಬೇಕಾಗುತ್ತೆ. ಒಂದು ಬಿಸಿನೆಸ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ನ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ 10% ಇದೆ ಪ್ರಿಫರೆನ್ಸ್ ಶೇರ್, ಡಿವಿಡೆಂಡ್ ಇದೆ 50,000 ಅಲ್ಲಿ 10% ಪ್ರಿಫರೆನ್ಸ್ ಶೇರ್ಸ್ ಇದೆ ಅಂದ್ರೆ 50,000 ಇದೆ ಇನ್ಕಮ್ ಅಂದ್ರೆ ಪ್ರಾಫಿಟ್ 50,000 ಇದೆ, ಅದರಲ್ಲಿ 10% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕಾಗುತ್ತೆ. as per the agreement ಪ್ರಕಾರ ಮಾಡಬೇಕಾಗುತ್ತೆ. ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 10% ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಅದರ ಪ್ರಕಾರ ನಮ್ಮ ಹೇಳ್ತಕ್ಕಂಥದ್ದು ಪ್ರಾಫಿಟ್ 50,000 ಇದೆ ಅಂದ್ರೆ 10% ಅಂದ್ರೆ 5,000 ನಾವು ಕೊಡಬೇಕಾಗುತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ. ಈ ರೀತಿ ನಮ್ಮಿಂದ ಕ್ಯಾಶ್ ಹೋಗುತ್ತೆ, ಒಂದು ಬಿಸಿನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ. ಸೊ ಅದೇ ತರ ಇಂಟ್ರೆಸ್ಟ್ ಪೇಡ್, ಇಂಟ್ರೆಸ್ಟ್ ನಾವು ಯಾರಿಗೆ ಕೊಡ್ತೀವಿ ಅಂದ್ರೆ ಡಿಬೆಂಚರ್ ಹೋಲ್ಡರ್ಸ್, ಸಾಲ ಪತ್ರಗಳು ಏನ್ ಮಾಡ್ತೀವಿ ನಾವು ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಕೊಡ್ತೀವಿ. 12%, 5% ಆ ರೀತಿ ಮಾಡ್ತೀವಿ, ಬಡ್ಡಿ ಕೊಡ್ತೀವಿ. 100ಗೆ 5%, 10% ಆ ರೀತಿ ಮಾಡ್ತೀವಿ, ಒಂದು ಬಡ್ಡಿನ ಕೊಡ್ತಕ್ಕಂಥದ್ದಾಗಿರುತ್ತೆ. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ನಾವು ಫಸ್ಟ್ ಮೀನಿಂಗ್ ತಿಳ್ಕೊಂಡಿದ್ವಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೀನಿಂಗ್ ತಿಳ್ಕೊಂಡಿದ್ವಿ. Cash flow statement is a statement which show the inflows and outflows of cash and cash equivalents and cash ಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿರುತ್ತೆ. It show the inflows and outflows of cash and cash equivalents. Second point, objectives of the cash flow statement. ಏನೆಲ್ಲ ಉದ್ದೇಶಗಳು ಇರ್ತವೆ ತಿಳ್ಕೊಂಡ್ವಿ. ಅಂದ್ರೆ ಒಂದು ಬಿಸಿನೆಸ್ ಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಒಂದು ಅಸೆಟ್ಸ್ ನ ವ್ಯಾಲ್ಯೂಯೇಟ್ ಮಾಡೋದಾಗಿರ್ಬೋದು, ಇವೆಲ್ಲ ಕೂಡ ಆಗಿರ್ತವೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಆಕ್ಟಿವಿಟೀಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಕ್ಲಾಸಿಫಿಕೇಶನ್ ಮಾಡ್ತೀವಿ 3 ಆಕ್ಟಿವಿಟೀಸ್ ಆಗಿ. ಒಂದು ಆಪರೇಟಿಂಗ್ ಆಕ್ಟಿವಿಟೀಸ್, ಫಿನಾನ್ಸಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್. 3 ಆಕ್ಟಿವಿಟೀಸ್. ಫಸ್ಟ್ ಒನ್ ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್. 3 ಆಕ್ಟಿವಿಟೀಸ್ ಆಯ್ತು. ಅದರ ಥಿಯರಿ ಹೇಳಿದೀನಿ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ಸ್ ಗೆ ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಿ ಹೋಗೋದು. ಥ್ಯಾಂಕ್ ಯು.